ಸೊ ಗೈಸ್, ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಅಂತ ಹೊರಗಡೆ ಹೋಗ್ತಿದ್ದೇವೆ. ಸೊ ಅಲ್ಲಿ ನಾವು ನಮ್ಮದು ಹೋಟೆಲ್ನ ನಿಯರ್ ಬೈ ಅಲ್ಲೊಂದು ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಉಡುಪಿ ಹೋಟೆಲ್ ಉಂಟು. ಸೊ ಅಲ್ಲಿ ಹೋಗ್ತಿದ್ದೇವೆ. ಸೊ ಇಲ್ಲಿ ನೋಡ್ಬೋದು, ಒಂದು ಒಳ್ಳೆ ಎಕ್ವೇರಿಯಂ ಕೂಡ ಇತ್ತು ನಮ್ಮ ಹೋಟೆಲಲ್ಲಿ. ಸೊ ನನ್ನ ಅಕ್ಕ ಒಂದು ಅಲ್ಲಿ ಲಾಕ್ ಮಾಡಿ ಬರುವ ತನಕ ನಾನೊಂದು ಇಲ್ಲಿ ಎಕ್ವೇರಿಯಂ ಅದೊಂದು ವಿಡಿಯೋ ತೆಗೆದೆ. ಓಕೆ, ಫೈನಲಿ ಅಕ್ಕ ಲಾಕ್ ಮಾಡಿ ಎಲ್ಲ ಬಂದರು. ಈಗ ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ದೇವೆ. ಇದೊಂದು ಲಿಫ್ಟ್ ಸ್ಪೆಷಲ್ ಸ್ಟೈಲ್, ಜೈಲಿನಾಗೆ ಉಂಟು. ಈ ಟೈಪ್ ಇದ್ದು ಲಿಫ್ಟ್ ಎಲ್ಲ ಮೊದಲು ಇರ್ತಿತ್ತು, ಈಗೆಲ್ಲ ನ್ಯೂ ಆಗಿದೆ, ಅಂದರೆ ಚೇಂಜ್ ಆಗಿದೆ, ನ್ಯೂ ಸ್ಟೈಲ್ ಎಲ್ಲ. ಸೊ ನೋಡಿ, ಇದಕ್ಕೊಂದು ಡೋರ್ ಕೂಡ ಉಂಟು ಟೈಟಾಗಿ. ಸೊ ನಾವು ಹೊರಗೆ ಬರುವ ಮುಂಚೆ ಒಮ್ಮೆ ಮಳೆ ಬಂದಿದೆ ಇಲ್ಲಿ ಜೋರು. ಆ್ಯಕ್ಚುಲಿ ಗೋವಾದಲ್ಲಿ ಮಳೆ ಇತ್ತು. ಸೊ ಇದು ಗಣೇಶ್ ಭವನ್, ನಮ್ಮದು ಉಡುಪಿಯವರದ್ದೇ ಹೋಟೆಲ್. ಮಡ್ಗಾಂವ್ ಹತ್ರನೇ ಉಂಟು, ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿ ನಿಮಗೆ ವಡ, ಇಡ್ಲಿ ವಡ, ಹಾಗೆಯೇ ಬಾಜಿ ಪಾವ್ ಎಲ್ಲ ತುಂಬ ಒಳ್ಳೆಯದಾಗಿ ಸಿಗುತ್ತೆ. ಟೀ ಮಾತ್ರ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಶುಗರ್ಲೆಸ್ ತಗೊಂಡ್ರೆ ಒಳ್ಳೆಯದು, ಯಾಕಂದರೆ ಶುಗರ್ಲೆಸ್ ಕೂಡ ನಾರ್ಮಲ್ ಆಗಿರುತ್ತೆ, ಅಂದರೆ ಅಷ್ಟು ಕಹಿ ಏನಿರಲ್ಲ. ಹಲೋ ಗೈಸ್, ಇಡೀ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಈಗ ನಾವು ಮಡ್ಗಾಂವ್ ಮಾರ್ಕೆಟ್ ಹೋಗ್ತಿದ್ದೇವೆ. ನಿಮಗೆ ನಾನು ತೋರಿಸ್ತೇನೆ ಮಡ್ಗಾಂವ್ ಮಾರ್ಕೆಟ್. ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ, ಸೊ ಈ ಟೈಮ್ ಕೂಡ ಹೋಗ್ತಿದ್ದೇವೆ. ಸೊ ಈಗಂಟು ನೋಡುವ. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ದಿಸ್ ಒನ್ ಈಸ್ ಮೈ ಲೇಡಿ ಗೆಟಿಂಗ್ ರೆಡಿ. ಸೊ ನನ್ನ ಅಕ್ಕಲ್ಲಿ ಹೇಳ್ತಿದ್ದಾಳೆ, ಇದನ್ನೆಲ್ಲ ಹಾಕಬೇಡ ವಿಡಿಯೋದಲ್ಲಿ ಅಂತ. ಸೊ ಇಲ್ಲಿಂದ ಮಡ್ಗಾಂವ್ ಮಾರ್ಕೆಟ್ ಕೂಡ ಹತ್ರ ಉಂಟು, ನಡ್ಕೊಂಡು ಹೋಗುವ ಡಿಸ್ಟೆನ್ಸಲ್ಲೇ ಉಂಟು. ಸೊ ಹಾಗೆ ನಡ್ಕೊಂಡು ಹೋಗ್ತಿದ್ದೇವೆ. ಸೊ ನೋಡಿ, ಇದೇ ಮಡ್ಗಾಂವ್ ಮಾರ್ಕೆಟ್. ಒಂದು ಅಂಗಡಿ ಒಳಗೆ ಹೋದರೆ ಕಂಟಿನ್ಯೂಸ್ ಅಂಗಡಿ ಸಿಗುತ್ತೆ. ಆದರೆ ಅದು ಅಂಗಡಿ ಸಿಗಲಿಕ್ಕೇ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್. 1-2 ಸಲ ಹೋದರೆ ಮತ್ತೆ ನಿಮಗೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಗೊತ್ತಿತ್ತು. ಇಲ್ಲದಿದ್ದರೆ ಅಂದರೆ ಹೊಸತ್ತು ಹೋಗೋದಾದರೆ ತುಂಬ ಕಷ್ಟ, ಯಾಕಂದರೆ ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ಸ್ ಕೂಡ ಉಂಟು. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಹಾಗೆ ಕೆಲವು ಶಾಪ್ಸ್ ಕ್ಲೋಸ್ ಕೂಡ ಇತ್ತು.
ರೇಟ್ ಎಲ್ಲ ಎಂತ ಕಮ್ಮಿ ಅಂತ ಇಲ್ಲ, ಸಿಮಿಲರ್ ನಮ್ಮ ಆಚೆಗೆ ಉಂಟು ಹಾಗೇನೆ, ಕೆಲವು ಕಾಸ್ಟ್ಲಿ ಉಂಟು ಇಲ್ಲಿ. ಸೊ ಇದೆಲ್ಲ ನಾನು ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿದ್ದೇನೆ, ಸೊ ಅದಕ್ಕೆ ಏನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಬಂದಮೇಲೆ ಮಡ್ಗಾವಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಮತ್ತು ಅಂದರೆ ಲಂಚಿಗೆ ಝೊಮ್ಯಾಟೊಯಿಂದನೇ ಆರ್ಡರ್ ಮಾಡಿದ್ವಿ. ಸೊ ನಾನಿಲ್ಲಿ ತಾರಕ್ ಮೆಹತಾ ನೋಡ್ತಿದ್ದೇನೆ. ತಾರಕ್ ಮೆಹತಾ ಎಷ್ಟು ಸಲ ನೋಡಿದರೆ ಕೂಡ ಖುಷಿಯೇ, ಅಂದರೆ ಅದರಲ್ಲಿ ಬೋರ್ ಅಂತ ಏನಾಗಲ್ಲ. ಗೈಸ್ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ ಝೊಮ್ಯಾಟೊ ಅಲ್ಲಿ. ಸೊ ಟಿ ವಿ ಕೂಡ ಆನ್ ಉಂಟು. ಸೊ ನನ್ನ ಅಕ್ಕ ತರಲಿಕ್ಕಂತ ಹೋಗಿದ್ಲು, ನೋಡಿ ಬಂದು ಹ್ಯಾಪಿನೆಸ್ ನೋಡ್ಬೋದು. ಯಾಕಂದರೆ ಪಿಜ್ಜಾ ಮತ್ತು ಬರ್ಗರ್ ಆರ್ಡರ್ ಮಾಡಿದ್ದೇವೆ, ಹೇಗೆ ಬಂದಿದೆ ಗೊತ್ತಿಲ್ಲ. ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ ಇಟ್ಟರೆ ಎಂಥ ಒಳ್ಳೇದಿರಲ್ಲ, ನೋಡುವ ಇದು ಹೇಗೆ ಉಂಟಂತ. ओढलं तर दिसत हे पीस छान आवडलं आपण ओढलं कसं दिसतं अंडे. ಸೊ ಗೈಸ್ ನಾವು ಝೊಮ್ಯಾಟೊ ಇಂದ ಆರ್ಡರ್ ಮಾಡಿದ್ದೇವೆ ಫುಡ್. ಸೊ ತಿಂದು ಹೇಳ್ತೇವೆ ಹೇಗೆ ಉಂಟಂತ ಗೊತ್ತಿಲ್ಲ. ಸೊ ಬರ್ಗರ್ ಮತ್ತೆ ಪಿಜ್ಜಾ ಅದರಲ್ಲಿ ತೋರಿಸಿದ್ದಾಗೆ ಬರಲಿಲ್ಲ, ಬೇರೆ ಬಂದಿದೆ ಸ್ವಲ್ಪ. ಅದರಲ್ಲಿ ಸ್ವಲ್ಪ ಅಂದರೆ ಕೊಡುವಾಗ 6 ಪೀಸ್ ಹಾಗೆಲ್ಲ ತೋರಿಸಿದ್ರು. ಬರ್ಗರಲ್ಲಿ ಕೂಡ ಫಿಲ್ಲಿಂಗ್ಸ್ ಅದು ಇದು ಅಂತ ತೋರಿಸಿದ್ರು. ಇಲ್ಲಿ ಬರುವಾಗ ಖಾಲಿ ಬನ್ನಿಗೆ ಒಳಗೊಂದು ಚಿಕನ್ ಪ್ಯಾಟಿ ಬಂದಿದೆ ಅಷ್ಟೇ. ಮತ್ತೆ ಪಿಜ್ಜಾದಲ್ಲಿ 6 ಪೀಸ್ನ ಬದಲು 4 ಪೀಸ್ ಬಂದಿದೆ. ಟೇಸ್ಟ್ ಹೇಗೆ ಉಂಟು ನೋಡಿ ಹೇಳ್ತೇವೆ.
एक परफ्यूम की असर लेडीजों के ऊपर इतनी होती है ಒಳ್ಳೇದುಂಟು ಒಳ್ಳೇದು ಚೆನ್ನಾಗಿದೆ ಪೀಸಾ ಚೆನ್ನಾಗಿದೆ अरे पूरी बोतल नहीं घड़ी है खाली इधर 2 बार अब इधर 2 बार ಕ್ವಾಂಟಿಟಿ ಮಾತ್ರ ಸ್ವಲ್ಪ ಕಮ್ಮಿ ಆಯ್ತು लगता है ये परफ्यूम एकदम कड़क है हाँ जैसे कड़क चाय होती है वैसे कड़क परफ्यूम चल चल अभी फटाफट मस्त चाय पिला मुझे दुकान जल्दी जाना है ಸ್ವೀಟ್ ಅನಿಸ್ತು चाय ब्रेकफास्ट नहीं करना ओ जरूर पूरा करेंगे 6 ಪೀಸ್ ಆದರೆ ನಾನು ಸೇರ್ದತ್ತೆ ಆಮ್ಕ ಟೊಮಾಟೊ दुसरी आता आम्ही सर जातो म्हणजे दुसऱ्या शब्दा नाकादल्ले केलाय ते कुरकुरे ಸೊ ನಾನು ಇದು ತಿನ್ನೋ ಮುಂಚೆ ಸ್ವಲ್ಪ ಕುರ್ಕುರೆ ಮತ್ತು ಲೇಸ್ ತಿಂದಿದ್ದೆ ತಾರಕ್ ಮೆಹತಾ ನೋಡುವಾಗ. ಸೊ ಅದಕ್ಕೆ ನನಗೇನೋ ಡೌಟ್ ಆಗ್ತಿತ್ತು ಇದು ನಮಗೆಲ್ಲ ಜಾಸ್ತಿ ಆಗ್ತದಾ ಅಂತ. ಆದರೆ ಅಕ್ಕ ಏನು ತಿಂದಿರಲಿಲ್ಲ. ಸೊ ಅವಳು ಹೇಳ್ತಿದ್ದಾಳೆ ಇಲ್ಲ ಸರಿ ಆಗ್ತದೆ ನಮಗೆ ಅಂತ. ನಾನಿಲ್ಲಿ ಆ್ಯಕ್ಚುಲಿ ತುಳುವಲ್ಲಿ ಮಾತಾಡಿದ್ದೆ. ಸೊ ಅದಕ್ಕೋಸ್ಕರ ಈಗ ವಾಯ್ಸ್ ಓವರ್ ಕೊಡ್ತಿದ್ದೇನೆ. ಸೊ ಬರ್ಗರ್ ಸ್ವಲ್ಪ ಡ್ರೈ ಆಗಿತ್ತು. ಅಂದರೆ ಫಿಲ್ಲಿಂಗ್ ಏನಿರಲಿಲ್ಲ ಅದಕ್ಕೆ, ಜಸ್ಟ್ ಚಿಕನ್ ಪ್ಯಾಟಿ ಅಷ್ಟೇ ಇತ್ತು. ಸೊ ಅದು ಬಿಟ್ಟರೆ ಟೇಸ್ಟ್ ವೈಸ್ ಒಳ್ಳೆದಿತ್ತು.